ಆತಂಕ ಹೆಚ್ಚಾಗ್ತಾ ಇದೆ. ಕಾರಣ ಕಳೆದ 24 ಗಂಟೆಗಳಲ್ಲಿ ಶೆಲ್ ಮೂಲಕ ದಾಳಿಯನ್ನ ಮಾಡ್ತಾ ಇರುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆ ಮೂಲಕ ಹಾರ್ಮೋಸ್ ಜಲಸಂಧಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಕೂಡ ಹೆಚ್ಚಾಗ್ತಾ ಇರೋದು. ಕಳೆದ 24 ಗಂಟೆಗಳಲ್ಲಿ ಹೆಚ್ಚಿದಂತಹ ಶೆಲ್ಲಿಂಗ್ ನೌಕಾಪಡೆಯಿಂದ ಭಾರತೀಯ ಹಡಗುಗಳ ರಕ್ಷಣೆ ಕೂಡ ಆಗ್ತಾ ಇದೆ. ಹಾರ್ಮೋಸ್ನಲ್ಲಿ 11 ಭಾರತೀಯ ಹಡಗುಗಳು ಸಿಲುಕಿಕೊಂಡಿರುವ ಮಾಹಿತಿ ಇದೆ. ಹಾರ್ಮೋಸ್ ಜಲಸಂಧಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ವಿಡಿಯೋಗಳನ್ನ ಸೆರೆ ಹಿಡಿದಂತಹ ಭಾರತೀಯ ಸಮುದ್ರ ಪಡೆ ಶೆಲ್ಲಿಂಗ್ ಹೆಚ್ಚಳದ ಬಗ್ಗೆ ಹಡಗಿನ ಕ್ಯಾಪ್ಟನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾರ್ಮೋಸ್ ಜಲಸಂಧಿಯಲ್ಲಿ ಇರಾನ್ನಿಂದ ನಿರಂತರವಾಗಿ ಕಳೆದ 24 ಗಂಟೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೆಲ್ಲಿಂಗ್ ಆಗಿದೆ. ಅಂದ್ರೆ ಶೆಲ್ ದಾಳಿ ಆಗಿರೋದು. ಆ ದಾಳಿಯ ಫೋಟೋವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಆಕಾಶದಲ್ಲಿ ಆ ದಾಳಿಯ ಗುರುತು ನೀವು ಕಾಣಬಹುದು ನಮ್ಮ ಸ್ಕ್ರೀನ್ ಮೇಲೆ. ಈ ಮಾರ್ಟರ್ ಫೈರ್ ಮೂಲಕ ಶೆಲ್ ದಾಳಿಯನ್ನ ಮಾಡಲಾಗುತ್ತೆ. ಈ ಹಾರ್ಮೋಸ್ ಜಲಸಂಧಿಯಲ್ಲಿ ಸರಕು ಸಾಗಾಣೆಯ ಹಡಗುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸ್ ಆಗುತ್ತೆ ಮಧ್ಯಪ್ರಾಚ್ಯದಿಂದ. ಅದನ್ನ ಗುರಿಯಾಗಿಸಿಕೊಂಡು ಶೆಲ್ ದಾಳಿಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರೋದು. ಮಧ್ಯಪ್ರಾಚ್ಯದಿಂದ ಯಾವುದೇ ಒಂದು ಹಡಗುಗಳು ಪಾಸ್ ಆಗಬೇಕು ಅಂತಂದ್ರೆ ಹಾರ್ಮೋಸ್ ಜಲಸಂಧಿ ಮೂಲಕವೇ ಹಾದು ಹೋಗಬೇಕು. ಇವತ್ತು ಅದೆಷ್ಟೋ ಹಡಗುಗಳು ನಿಂತಲ್ಲೇ ನಿಂತುಕೊಂಡಿದೆ, ಲಂಗರ್ ಹಾಕಿ ಕಾದುಕೊಳ್ತಿದೆ. ಯಾವಾಗ ಈ ಮಧ್ಯಪ್ರಾಚ್ಯದಲ್ಲಿ ಈ ಯುದ್ಧ ಸಂಘರ್ಷ ಕಡಿಮೆ ಆಗುತ್ತೋ ಆಗ ನಾವು ಪಾಸ್ ಆಗೋಣ ಅಂತೇಳಿ. ಈಗ ಗಲ್ಫ್ ವಾರ್ನ ಸೂಪರ್ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ. ಇಡೀ ಜಗತ್ತನ್ನೇ ಕಾಡುತ್ತಿರುವಂತಹ ಹಾರ್ಮೋಸ್ ಜಲಸಂಧಿ ಈಗ ಹೇಗಿದೆ ಗೊತ್ತಾ? ಇರಾನ್ ಸೇನೆ ಕಬ್ಜಾ ಮಾಡಿಕೊಂಡಿದೆ ಹಾರ್ಮೋಸ್ ಜಲಸಂಧಿಯನ್ನ. ತೈಲ ಸಂಕಟಕ್ಕೆ ಕಾರಣವಾಗಿರುವಂತಹ ಹಾರ್ಮೋಸ್ನ ಇತ್ತೀಚಿನ ಈ ಕ್ಷಣದ ದೃಶ್ಯಾವಳಿ. ಅರಬ್ಬಿ ಸಮುದ್ರ ಮತ್ತು ಪರ್ಷಿಯನ್ ಕೊಲ್ಲಿಯ ಲಿಂಕ್ ಏನಿದೆ, ಆ ಲಿಂಕ್ ನ ದೃಶ್ಯಾವಳಿ ನೀವೀಗ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ನೋಡಿ, ಇಲ್ಲಿ ಎಷ್ಟೊಂದು ತೈಲ ಹೊತ್ತು ಸಾಕ್ತಾ ಇರುವಂತಹ ಹಡಗುಗಳು, ಸರಕುಗಳನ್ನು ಹೊತ್ತು ಸಾಕ್ತಾ ಇರುವಂತಹ ಹಡಗುಗಳು, ಗ್ಯಾಸ್ ಅನ್ನು ಹೊತ್ತು ಸಾಕ್ತಾ ಇರುವಂತಹ ಹಡಗುಗಳು ಎಲ್ಲವೂ ಕೂಡ ಅಲ್ಲೇ ಲಂಗರ್ ಹಾಕಿ ನಿಂತಿದೆ. ಹಾರ್ಮೋಸ್ ಜಲಸಂಧಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಬರುವಂತಹ ತೈಲದ ಹೊತ್ತುಕೊಂಡು ಸಾಗುವಂತಹ ಹಡಗುಗಳಿದೆ, ಇದೇ ಮಾರ್ಗದಲ್ಲೇ ಬರೋದು. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅಲ್ಲಿ 11 ಭಾರತದ ಹಡಗುಗಳು ಅದೇ ಹಾರ್ಮೋಸ್ ಜಲಸಂಧಿ ಬಳಿಯೇ ಇದೆ. ಕ್ಯಾಪ್ಟನ್ ಒಬ್ರು ಕೊಟ್ಟಿರುವಂತಹ ಮಾಹಿತಿ ಇದು. ಇದನ್ನ ಕಂಪ್ಲೀಟ್ ಆಗಿ ಕಬ್ಜಾ ಮಾಡಿಕೊಂಡಿದೆ ಇರಾನ್. ಮುಂಚಿತವಾಗ್ಲೇ ಹೇಳಿತ್ತು. ಜೈಶಂಕರ್ ಅವರು ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ರಾಜತಾಂತ್ರಿಕವಾದಂತಹ ಮಾತುಕತೆಯನ್ನು ಕೂಡ ಆಡಿದ್ರು ಇರಾನ್ನ ವಿದೇಶಾಂಗ ಸಚಿವರ ಜೊತೆಯಲ್ಲಿ. ಭಾರತದ ಧ್ವಜವನ್ನ ಹಾಕಿಕೊಂಡು ಬರುವಂತಹ ಹಡಗುಗಳ ಮೇಲೆ ಯಾವುದೇ ರೀತಿಯಾದಂತಹ ದಾಳಿ ಆಗಬಾರದು. ಅದೇ ರೀತಿಯಾಗಿ ಇರಾನ್ ಕೂಡ ಒಪ್ಕೊಂಡಿತ್ತು, ನಾವು ಯಾವುದೇ ರೀತಿಯಾಗಿ ತೊಂದರೆ ಕೊಡೋದಿಲ್ಲ ಅಂತೇಳಿ. ಇನ್ನು ಈ ಹಾರ್ಮೋಸ್ ಜಲಸಂಧಿಯಲ್ಲಿ ನಿಮ್ಗೆ 2 ದೃಶ್ಯಾವಳಿಯನ್ನ ತೋರಿಸ್ತಾ ಇದೀವಿ. ಒಂದು ಕಡೆ ಶೆಲ್ ದಾಳಿ ಆಗ್ತಾ ಇರೋದು, ಮತ್ತೊಂದು ಕಡೆ ಹಾರ್ಮೋಸ್ ಜಲಸಂಧಿಯ ಇತ್ತೀಚಿನ ದೃಶ್ಯಾವಳಿ. ಕ್ಯಾಪ್ಟನ್ ಒಬ್ರು ಸೆರೆ ಹಿಡಿದಿರುವಂತಹ ದೃಶ್ಯ ಇದು. ಈ ದೃಶ್ಯ ನಿಮಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಆತಂಕ ಹೆಚ್ಚಾಗ್ತಾ ಇದೆ. ಕಾರಣ ಕಳೆದ 24 ಗಂಟೆಗಳಲ್ಲಿ ಶೆಲ್ ಮೂಲಕ ದಾಳಿಯನ್ನ ಮಾಡ್ತಾ ಇರುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆ ಮೂಲಕ ಹಾರ್ಮೋಸ್ ಜಲಸಂಧಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಕೂಡ ಹೆಚ್ಚಾಗ್ತಾ ಇರೋದು. ಕಳೆದ 24 ಗಂಟೆಗಳಲ್ಲಿ ಹೆಚ್ಚಿದಂತಹ ಶೆಲ್ಲಿಂಗ್ ನೌಕಾಪಡೆಯಿಂದ ಭಾರತೀಯ ಹಡಗುಗಳ ರಕ್ಷಣೆ ಕೂಡ ಆಗ್ತಾ ಇದೆ. ಹಾರ್ಮೋಸ್ನಲ್ಲಿ 11 ಭಾರತೀಯ ಹಡಗುಗಳು ಸಿಲುಕಿಕೊಂಡಿರುವ ಮಾಹಿತಿ ಇದೆ. ಹಾರ್ಮೋಸ್ ಜಲಸಂಧಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ವಿಡಿಯೋಗಳನ್ನ ಸೆರೆ ಹಿಡಿದಂತಹ ಭಾರತೀಯ ಸಮುದ್ರ ಪಡೆ ಶೆಲ್ಲಿಂಗ್ ಹೆಚ್ಚಳದ ಬಗ್ಗೆ ಹಡಗಿನ ಕ್ಯಾಪ್ಟನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾರ್ಮೋಸ್ ಜಲಸಂಧಿಯಲ್ಲಿ ಇರಾನ್ನಿಂದ ನಿರಂತರವಾಗಿ ಕಳೆದ 24 ಗಂಟೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೆಲ್ಲಿಂಗ್ ಆಗಿದೆ. ಅಂದ್ರೆ ಶೆಲ್ ದಾಳಿ ಆಗಿರೋದು. ಆ ದಾಳಿಯ ಫೋಟೋವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಆಕಾಶದಲ್ಲಿ ಆ ದಾಳಿಯ ಗುರುತು ನೀವು ಕಾಣಬಹುದು ನಮ್ಮ ಸ್ಕ್ರೀನ್ ಮೇಲೆ.
ಈ ಮಾರ್ಟರ್ ಫೈರ್ ಮೂಲಕ ಶೆಲ್ ದಾಳಿಯನ್ನ ಮಾಡಲಾಗುತ್ತೆ. ಈ ಹಾರ್ಮೋಸ್ ಜಲಸಂಧಿಯಲ್ಲಿ ಸರಕು ಸಾಗಣೆಯ ಹಡಗುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸ್ ಆಗುತ್ತೆ ಮಧ್ಯಪ್ರಾಚ್ಯದಿಂದ. ಅದನ್ನ ಗುರಿಯಾಗಿಸಿಕೊಂಡು ಶೆಲ್ ದಾಳಿಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರೋದು. ಮಧ್ಯಪ್ರಾಚ್ಯದಿಂದ ಯಾವುದೇ ಒಂದು ಹಡಗುಗಳು ಪಾಸ್ ಆಗಬೇಕು ಅಂತಂದ್ರೆ ಹಾರ್ಮೋಸ್ ಜಲಸಂಧಿ ಮೂಲಕವೇ ಹಾದು ಹೋಗ್ಬೇಕು. ಇವತ್ತು ಅದೆಷ್ಟೋ ಹಡಗುಗಳು ನಿಂತಲ್ಲೇ ನಿಂತುಕೊಂಡಿದೆ, ಲಂಗರ್ ಹಾಕಿ ಕಾದುಕೊಳ್ತಿದೆ. ಯಾವಾಗ ಈ ಮಧ್ಯಪ್ರಾಚ್ಯದಲ್ಲಿ ಈ ಯುದ್ಧ ಸಂಘರ್ಷ ಕಡಿಮೆ ಆಗುತ್ತೋ ಆಗ ನಾವು ಪಾಸ್ ಆಗೋಣ ಅಂತೇಳಿ. ಈಗ ಗಲ್ಫ್ ವಾರ್ನ ಸೂಪರ್ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ. ಇಡೀ ಜಗತ್ತನ್ನೇ ಕಾಡುತ್ತಿರುವಂತಹ ಹಾರ್ಮೋಸ್ ಜಲಸಂಧಿ ಈಗ ಹೇಗಿದೆ ಗೊತ್ತಾ? ಇರಾನ್ ಸೇನೆ ಕಬ್ಜಾ ಮಾಡಿಕೊಂಡಿದೆ ಹಾರ್ಮೋಸ್ ಜಲಸಂಧಿಯನ್ನು. ತೈಲ ಸಂಕಟಕ್ಕೆ ಕಾರಣವಾಗಿರುವಂತಹ ಹಾರ್ಮೋಸ್ನ ಇತ್ತೀಚಿನ ಈ ಕ್ಷಣದ ದೃಶ್ಯಾವಳಿ. ಅರಬ್ಬಿ ಸಮುದ್ರ ಮತ್ತು ಪರ್ಷಿಯನ್ ಕೊಲ್ಲಿಯ ಲಿಂಕ್ ಏನಿದೆ, ಆ ಲಿಂಕ್ ನ ದೃಶ್ಯಾವಳಿ ನೀವೀಗ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ನೋಡಿಲ್ಲಿ ಎಷ್ಟೊಂದು ತೈಲ ಹೊತ್ತು ಸಾಕ್ತಾ ಇರುವಂತಹ ಹಡಗುಗಳು, ಸರಕುಗಳನ್ನು ಹೊತ್ತು ಸಾಕ್ತಾ ಇರುವಂತಹ ಹಡಗುಗಳು, ಗ್ಯಾಸ್ ಅನ್ನು ಹೊತ್ತು ಸಾಕ್ತಾ ಇರುವಂತಹ ಹಡಗುಗಳು ಎಲ್ಲವೂ ಕೂಡ ಅಲ್ಲೇ ಲಂಗರ್ ಹಾಕಿ ನಿಂತಿದೆ. ಹಾರ್ಮೋಸ್ ಜಲಸಂಧಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಬರುವಂತಹ ತೈಲದ ಹೊತ್ತುಕೊಂಡು ಸಾಗುವಂತಹ ಹಡಗುಗಳಿದೆ, ಇದೇ ಮಾರ್ಗದಲ್ಲೇ ಬರೋದು. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅಲ್ಲಿ 11 ಭಾರತದ ಹಡಗುಗಳು ಅದೇ ಹಾರ್ಮೋಸ್ ಜಲಸಂಧಿ ಬಳಿಯೇ ಇದೆ. ಕ್ಯಾಪ್ಟನ್ ಒಬ್ರು ಕೊಟ್ಟಿರುವಂತಹ ಮಾಹಿತಿ ಇದು. ಇದನ್ನ ಕಂಪ್ಲೀಟ್ ಆಗಿ ಕಬ್ಜಾ ಮಾಡಿಕೊಂಡಿದೆ ಇರಾನ್. ಮುಂಚಿತವಾಗ್ಲೇ ಹೇಳಿತ್ತು. ಜೈಶಂಕರ್ ಅವರು ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ರಾಜತಾಂತ್ರಿಕವಾದಂತಹ ಮಾತುಕತೆಯನ್ನು ಕೂಡ ಆಡಿದ್ರು ಇರಾನ್ನ ವಿದೇಶಾಂಗ ಸಚಿವರ ಜೊತೆಯಲ್ಲಿ. ಭಾರತದ ಧ್ವಜವನ್ನ ಹಾಕಿಕೊಂಡು ಬರುವಂತಹ ಹಡಗುಗಳ ಮೇಲೆ ಯಾವುದೇ ರೀತಿಯಾದಂತಹ ದಾಳಿ ಆಗಬಾರದು. ಅದೇ ರೀತಿಯಾಗಿ ಇರಾನ್ ಕೂಡ ಒಪ್ಕೊಂಡಿತ್ತು, ನಾವು ಯಾವುದೇ ರೀತಿಯಾಗಿ ತೊಂದರೆ ಕೊಡೋದಿಲ್ಲ ಅಂತೇಳಿ. ಇನ್ನು ಈ ಹಾರ್ಮೋಸ್ ಜಲಸಂಧಿಯಲ್ಲಿ ನಿಮ್ಗೆ 2 ದೃಶ್ಯಾವಳಿಯನ್ನ ತೋರಿಸ್ತಾ ಇದೀವಿ. ಒಂದು ಕಡೆ ಶೆಲ್ ದಾಳಿ ಆಗ್ತಾ ಇರೋದು, ಮತ್ತೊಂದು ಕಡೆ ಹಾರ್ಮೋಸ್ ಜಲಸಂಧಿಯ ಇತ್ತೀಚಿನ ದೃಶ್ಯಾವಳಿ. ಕ್ಯಾಪ್ಟನ್ ಒಬ್ರು ಸೆರೆ ಹಿಡಿದಿರುವಂತಹ ದೃಶ್ಯ ಇದು. ಈ ದೃಶ್ಯ ನಿಮಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ತನಕ ಹೆಚ್ಚಾಗ್ತಾ ಇದೆ. ಕಾರಣ ಕಳೆದ 24 ಗಂಟೆಗಳಲ್ಲಿ ಶೆಲ್ ಮೂಲಕ ದಾಳಿಯನ್ನ ಮಾಡ್ತಾ ಇರುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆ ಮೂಲಕ ಹಾರ್ಮೋಸ್ ಜಲಸಂಧಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಕೂಡ ಹೆಚ್ಚಾಗ್ತಾ ಇರೋದು. ಕಳೆದ 24 ಗಂಟೆಗಳಲ್ಲಿ ಹೆಚ್ಚಿದಂತಹ ಶೆಲ್ಲಿಂಗ್ ನೌಕಾಪಡೆಯಿಂದ ಭಾರತೀಯ ಹಡಗುಗಳ ರಕ್ಷಣೆ ಕೂಡ ಆಗ್ತಾ ಇದೆ. ಹಾರ್ಮೋಸ್ನಲ್ಲಿ 11 ಭಾರತೀಯ ಹಡಗುಗಳು ಸಿಲುಕಿಕೊಂಡಿರುವ ಮಾಹಿತಿ ಇದೆ. ಹಾರ್ಮೋಸ್ ಜಲಸಂಧಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ವಿಡಿಯೋಗಳನ್ನ ಸೆರೆ ಹಿಡಿದಂತಹ ಭಾರತೀಯ ಸಮುದ್ರ ಪಡೆ ಶೆಲ್ಲಿಂಗ್ ಹೆಚ್ಚಳದ ಬಗ್ಗೆ ಹಡಗಿನ ಕ್ಯಾಪ್ಟನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾರ್ಮೋಸ್ ಜಲಸಂಧಿಯಲ್ಲಿ ಇರಾನ್ನಿಂದ ನಿರಂತರವಾಗಿ ಕಳೆದ 24 ಗಂಟೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೆಲ್ಲಿಂಗ್ ಆಗಿದೆ. ಅಂದ್ರೆ ಶೆಲ್ ದಾಳಿ ಆಗಿರೋದು. ಆ ದಾಳಿಯ ಫೋಟೋವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಆಕಾಶದಲ್ಲಿ ಆ ದಾಳಿಯ ಗುರುತು ನೀವು ಕಾಣಬಹುದು ನಮ್ಮ ಸ್ಕ್ರೀನ್ ಮೇಲೆ. ಈ ಮಾರ್ಟರ್ ಫೈರ್ ಮೂಲಕ ಶೆಲ್ ದಾಳಿಯನ್ನ ಮಾಡಲಾಗುತ್ತೆ. ಈ ಹಾರ್ಮೋಸ್ ಜಲಸಂಧಿಯಲ್ಲಿ ಸರಕು ಸಾಗಣೆಯ ಹಡಗುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸ್ ಆಗುತ್ತೆ ಮಧ್ಯಪ್ರಾಚ್ಯದಿಂದ. ಅದನ್ನ ಗುರಿಯಾಗಿಸಿಕೊಂಡು ಶೆಲ್ ದಾಳಿಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರೋದು. ಮಧ್ಯಪ್ರಾಚ್ಯದಿಂದ ಯಾವುದೇ ಒಂದು ಹಡಗುಗಳು ಪಾಸ್ ಆಗಬೇಕು ಅಂತಂದ್ರೆ ಹಾರ್ಮೋಸ್ ಜಲಸಂಧಿ ಮೂಲಕವೇ ಹಾದು ಹೋಗ್ಬೇಕು. ಇವತ್ತು ಅದೆಷ್ಟೋ ಹಡಗುಗಳು ನಿಂತಲ್ಲೇ ನಿಂತುಕೊಂಡಿದೆ, ಲಂಗರ್ ಹಾಕಿ ಕಾದುಕೊಳ್ತಿದೆ. ಯಾವಾಗ ಈ ಮಧ್ಯಪ್ರಾಚ್ಯದಲ್ಲಿ ಈ ಯುದ್ಧ ಸಂಘರ್ಷ ಕಡಿಮೆ ಆಗುತ್ತೋ ಆಗ ನಾವು ಪಾಸ್ ಆಗೋಣ ಅಂತೇಳಿ. ಈಗ ಗಲ್ಫ್ ವಾರ್ನ ಸೂಪರ್ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ. ಇಡೀ ಜಗತ್ತನ್ನೇ ಕಾಡುತ್ತಿರುವಂತಹ ಹಾರ್ಮೋಸ್ ಜಲಸಂಧಿ ಈಗ ಹೇಗಿದೆ ಗೊತ್ತಾ? ಇರಾನ್ ಸೇನೆ ಕಬ್ಜಾ ಮಾಡಿಕೊಂಡಿದೆ ಹಾರ್ಮೋಸ್ ಜಲಸಂಧಿಯನ್ನ. ತೈಲ ಸಂಕಟಕ್ಕೆ ಕಾರಣವಾಗಿರುವಂತಹ ಹಾರ್ಮೋಸ್ನ ಇತ್ತೀಚಿನ ಈ ಕ್ಷಣದ ದೃಶ್ಯಾವಳಿ.
ಅರಬ್ಬಿ ಸಮುದ್ರ ಮತ್ತು ಪರ್ಷಿಯನ್ ಕೊಲ್ಲಿಯ ಲಿಂಕ್ ಏನಿದೆ ಆ ಲಿಂಕ್ ನ ದೃಶ್ಯಾವಳಿ ನೀವೀಗ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ನೋಡಿ, ಇಲ್ಲಿ ಎಷ್ಟೊಂದು ತೈಲ ಹೊತ್ತು ಸಾಕ್ತಾ ಇರುವಂತಹ ಹಡಗುಗಳು, ಸರಕುಗಳನ್ನು ಹೊತ್ತು ಸಾಕ್ತಾ ಇರುವಂತಹ ಹಡಗುಗಳು, ಗ್ಯಾಸ್ ಅನ್ನು ಹೊತ್ತು ಸಾಕ್ತಾ ಇರುವಂತಹ ಹಡಗುಗಳು ಎಲ್ಲವೂ ಕೂಡ ಅಲ್ಲೇ ಲಂಗರ್ ಹಾಕಿ ನಿಂತಿದೆ. ಹಾರ್ಮೋಸ್ ಜಲಸಂಧಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಬರುವಂತಹ ತೈಲದ ಹೊತ್ತುಕೊಂಡು ಸಾಗುವಂತಹ ಹಡಗುಗಳಿದೆ, ಇದೇ ಮಾರ್ಗದಲ್ಲೇ ಬರೋದು. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅಲ್ಲಿ 11 ಭಾರತದ ಹಡಗುಗಳು ಅದೇ ಹಾರ್ಮೋಸ್ ಜಲಸಂಧಿ ಬಳಿಯೇ ಇದೆ. ಕ್ಯಾಪ್ಟನ್ ಒಬ್ರು ಕೊಟ್ಟಿರುವಂತಹ ಮಾಹಿತಿ ಇದು. ಇದನ್ನ ಕಂಪ್ಲೀಟ್ ಆಗಿ ಕಬ್ಜಾ ಮಾಡಿಕೊಂಡಿದೆ ಇರಾನ್. ಮುಂಚಿತವಾಗ್ಲೇ ಹೇಳಿತ್ತು. ಜೈಶಂಕರ್ ಅವರು ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ರಾಜತಾಂತ್ರಿಕವಾದಂತಹ ಮಾತುಕತೆಯನ್ನು ಕೂಡ ಆಡಿದ್ರು ಇರಾನ್ನ ವಿದೇಶಾಂಗ ಸಚಿವರ ಜೊತೆಯಲ್ಲಿ. ಭಾರತದ ಧ್ವಜವನ್ನ ಹಾಕಿಕೊಂಡು ಬರುವಂತಹ ಹಡಗುಗಳ ಮೇಲೆ ಯಾವುದೇ ರೀತಿಯಾದಂತಹ ದಾಳಿ ಆಗಬಾರದು. ಅದೇ ರೀತಿಯಾಗಿ ಇರಾನ್ ಕೂಡ ಒಪ್ಕೊಂಡಿತ್ತು, ನಾವು ಯಾವುದೇ ರೀತಿಯಾಗಿ ತೊಂದರೆ ಕೊಡೋದಿಲ್ಲ ಅಂತೇಳಿ. ಇನ್ನು ಈ ಹಾರ್ಮೋಸ್ ಜಲಸಂಧಿಯಲ್ಲಿ ನಿಮ್ಗೆ 2 ದೃಶ್ಯಾವಳಿಯನ್ನ ತೋರಿಸ್ತಾ ಇದೀವಿ. ಒಂದು ಕಡೆ ಶೆಲ್ ದಾಳಿ ಆಗ್ತಾ ಇರೋದು, ಮತ್ತೊಂದು ಕಡೆ ಹಾರ್ಮೋಸ್ ಜಲಸಂಧಿಯ ಇತ್ತೀಚಿನ ದೃಶ್ಯಾವಳಿ. ಕ್ಯಾಪ್ಟನ್ ಒಬ್ರು ಸೆರೆ ಹಿಡಿದಿರುವಂತಹ ದೃಶ್ಯ ಇದು. ಈ ದೃಶ್ಯ ನಿಮಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ.